ಇದು ಬಿಂಕದ ಕಟ್ಟೇಜು. ಗದಗ್ಲಿಂದ ಸುಮಾರು ಒಂದು 6-7 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅಲ್ಲಿಂದ ಹೊರಟ್ರೆ ಮತ್ತು ಇದ್ರ ನಿಯರೆಸ್ಟ್ ಸಾಲುಮರದ ತಿಮ್ಮಕ್ಕ ಉದ್ಯಾನವನವೂ ಐತಿ. ಸೊ ಈಗ ಮೊದಲಿಗಿಂತ ಜಾಸ್ತಿ ಪ್ರಮಾಣದೊಳಗೆ ಇಂಪ್ರೂವ್ಮೆಂಟ್ ಮಾಡ್ಯಾರ. ಸೊ ಯಾರಾದರೂ ಲಗೇಜ್ಗಳನ್ನು ತೊಗೊಂಡು ಹೋದರೂ ಕೂಡ ಅವರಿಗೆ ಒಂದು ಸಿಸ್ಟಮ್ ಮಾಡಿ ಕೊಟ್ಟಾರೆ ಅವ್ರ ಲಗೇಜ್ಗಳನ್ನು ಇಡೋದಕ್ಕೆ. ಸೊ ಒಂದು ಸಣ್ಣದಾಗಿ ಕ್ಯೂಟಾಗಿ ಫ್ಯಾಮ್ಲಿ ಫ್ರೇಮ್ ಒಳಗೆ ಬರುವಂಗೆ ಸೊ ಒಂದಷ್ಟು ಬ್ಯಾನರ್ಗಳನ್ನು ಹಾಕಿ ಫೋಟೋ ಫ್ರೇಮ್ ತಗೊಳಕ್ಕಂತ ನೋಡ್ತಾರೆ. ಆ್ಯಂಡ್ ಇನ್ನೊಂದು ಸೀನಿಯರ್ಸಿಗೆ ಅಂತಲೇ ವೆಹಿಕಲ್ಸ್ಗಳನ್ನು ಕೂಡ ಸೌಲಭ್ಯ ಮಾಡ್ಯಾರ. ಸಣ್ಣ ಮಕ್ಕಳು ಅಡ್ಡಾಡೋಕ್ಕಾಗ್ಲಾರ್ದವ್ರಿಗೆ ಅಂಥವ್ರಿಗೆ ಮತ್ತು ದೊಡ್ಡ ವಯಸ್ಸಾದಂಥವ್ರಿಗೆ ಸೊ ಅಡ್ಡಾಡ್ಲಿಕ್ಕೆ ಅಂತಂದು ವೆಹಿಕಲ್ಸ್ಗಳನ್ನು ಅರೇಂಜ್ ಮಾಡ್ಯಾರ. ನೆಕ್ಸ್ಟ್ ಈಗಲ್ಲಿ ನೋಡ್ರಿ ಎಷ್ಟು ಚಂದ ಐತಿ. ನಾವು ಅಂತೂ ಡೈರೆಕ್ಟಾಗಿ ನೋಡೋಕ್ಕಾಗಂಗಿಲ್ಲ. ಸೊ ಜಸ್ಟ್ ಲೈಕ್ ಫಿಲ್ಮ್ದೊಳಗೆ ನೋಡ್ದಂಗೆ ಅನಿಸುತ್ತೆ. ಬಟ್ ದೊಡ್ಡದಂತೂ ಐತಿ. ಸೊ ಡೈರೆಕ್ಟಾಗಿ ನೋಡಿದ್ರೇ ನಿಜ ಎಷ್ಟು ಭಯ ಅನಿಸುತ್ತೆ. ಇನ್ನೊಂದು ಈ ಪಕ್ಷಿ ನೋಡ್ರಿ ಎಷ್ಟು ಕ್ಯೂಟ್ ಆಗೈತಿ. ಸ್ವಲ್ಪ ಗರಿ ಬಿಚ್ಚಿದ್ರು ಕೂಡ ಎಷ್ಟು ಚೆಂದಾಗಿದೆ ಮಾಡುತ್ತೆ. ಒಂಥರ ನವಿಲಿನ ಮರಿ ಥರ ಅನಿಸುತ್ತೆ. ಇದು ಆ ಥರನೇ ಪಕ್ಷಿ, ಬಟ್ ಇದು ಕೂಡ ವೈಟ್ ನವಿಲು ಅನಿಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಇದನ್ನು ಮಾತ್ರ ಅಂತೂ ಅಷ್ಟು ಚೆಂದ, ಫುಲ್ ಫೆದರೆಲ್ಲ ಅಂತೂ ಅರಳಿಸಿದ್ರೆ ಫುಲ್ ಎಲ್ಲ ಮಸ್ತ್ ಕಾಣುತ್ತಿದ್ದು. ಸೊ ಎರಡು ಈ ಥರ ಪಕ್ಷಿಗಳನ್ನು ಅದಾವೆ. ಕಲರ್ ವೆರೈಟೀಸ್ ಆಫ್ ಪಕ್ಷಿಗಳೂ ಅದಾವಲ್ಲಿ. ಒಂದು ಯೆಲ್ಲೋ ಆಗಿರ್ಬೋದು, ಪಿಂಕ್, ಡಾರ್ಕ್ ರೆಡ್, ಎಷ್ಟು ಕ್ಯೂಟಾಗಿ ನಾವು ನೋಡದೇ ಇರುವಂಥ ಎಷ್ಟೋ ಪಕ್ಷಿಗಳನ್ನು ತಂದಲ್ಲಿ ಸಂಗ್ರಹ ಮಾಡ್ಯಾರ. ಸೊ ಗೊತ್ತಿಲ್ದವ್ರಿಗೆ ಎಷ್ಟು ಈ ಥರನೂ ಪಕ್ಷಿ ಅದಾವ ಅಂತಂದು ಯೋಚನೆ ಮಾಡ್ತೀವಿ. ನಾವು ನೋಡಿರೋದಂದರೆ ಸಾಮಾನ್ಯವಾಗಿ ಗೂಬಿ, ಕಾಗಿ, ಸೊ ಈ ಥರ ನೋಡಿರ್ತೀವಿ. ಸೊ ಈ ಥರ ಹೊಸ ಥರ ಪಕ್ಷಿಗಳು ಎಷ್ಟು ಚೆಂದ ಕ್ಯೂಟಾಗಿ, ಮತ್ತು ಪಾರಿವಾಳದೊಳಗೂ ಎಷ್ಟು ವೆರೈಟೀಸ್ ಅದಾವು. ಇದನ್ನು ನೋಡ್ರಿ, ಉಷ್ಟ್ರ ಪಕ್ಷಿ ಎಷ್ಟು ದೊಡ್ಡದೈತಿ. ಎದುರಿಗೆ ಬಂದರೆ ಒಬ್ಬ ಮನುಷ್ಯನಿಗಿಂತ ಎತ್ತರ ಪ್ರಮಾಣದೊಳಗೈತಿ. ಸೊ ಒಂಥರ ಎದುರಿಗೆ ಬಂದಂಗೆಲ್ಲ ಸ್ವಲ್ಪ ಭಯ ಆದಂಗೆ ಅನಿಸುತ್ತೆ. ಅದು ಅಷ್ಟು ದೊಡ್ಡದೈತಿ. ಇನ್ನು ಚಿಗರಿಗಳು ಇದ್ದು ಮತ್ತು ಸಾರಂಗ ಕೂಡ ಇತ್ತು. ಅದು ಫುಲ್ಲು ಒಂದು ತನ್ನದೇ ಆದಂಥ ಒಂದಷ್ಟು ಗುಂಪುಗಳದ, ಒಂದು 4-5 ಗುಂಪು ಮಾಡಿದ್ವು. ಒಂದಷ್ಟು ಗುಂಪು ತಮ್ಮದು ನಾವು ಹೆಂಗೆ ಫ್ರೆಂಡ್ಶಿಪ್ನ ಮಾಡ್ಕೋತೀವಿ, ಜಸ್ಟ್ ಲೈಕ್ ಅವು ಕೂಡ ಆ ಥರ ಮಾಡಿಕೊಂಡು ಅಲ್ಲಲ್ಲಿ ಸುಮಾರು ಇಷ್ಟು ಗುಂಪುಗಳಿದ್ದು. ಸಾರಂಗ ಆಗಿರ್ಬೋದು ಮತ್ತು ಜಿಂಕೆ, ಅವುಗಳೆಲ್ಲ ಸಪ್ರೇಟ್ ಮಾಡಿ ಅದಷ್ಟು